ವ್ಯವಸ್ಥಿತವಾಗಿ ನಡೀತಾ ಇರೋ ಸಂಚು. ನೀವು ಎದ್ರಲ್ಲಿ ಏನ್ ಡಾಕ್ಯುಮೆಂಟ್ ನೀವು ಹುಡ್ಕಕ್ ಹೋದ್ರು ಅದು ಪಕ್ಕ ಇದೆಯಲ್ಲ, ಅವ್ರು ಕಲೆಕ್ಟ್ ಮಾಡಿರೋದಿಷ್ಟು ಖರ್ಚಾಗಿರೋದಿಷ್ಟು. ತನಿಖೆ ಮಾಡಿದ್ರೆ ಬಹಿರಂಗ ಪಡಿಸೋದಕ್ಕೆ ಅಥವಾ ಅದನ್ನ ಬಯಲಿಗೆಳೆಯೋದಕ್ಕೆ ಆಗದೆ ಇರುವಂತ ವಿಚಾರ ಏನಲ್ಲ. ಸರಿಯಾಗಿ ತನಿಖೆ ಮಾಡಿದ್ರೆ ಸಿಕ್ಕಾಕೋಬಿಡುವಂತದ್ದೇ, ಬಟ್ ಮಾಡಲ್ಲ ತನಿಖೆ. ಅವರು ಒಳಗಡೆ ಹೋಗಿ ಮಾಡ್ತಾರೆ, ನಮ್ಮ ಎದುರುಗಡೆ ಮಾಡಿದ್ರೆ ಗೊತ್ತಾಗುತ್ತೆ ಹಿಂಗೆ ಆಗೈತೆ ಅಂತ ನಾವ್ ಹೇಳ್ತೀವಿ. ಅವ್ರು ಏನ್ ಮಾಡ್ತಾರೆ, ಒಳಗಡೆ ಎಲ್ಲಿ ಬೇಕೋ ಹೆಂಗೋ ಮಾಡ್ಕೊಂಡು ತನಿಖೆ ಆಗೈತೆ ಅಂತ ಹೊರಟಿರ್ತಾರೆ. ಎದುರುಗಡೆ ಬಹಿರಂಗ ತನಿಖೆ. ಜಿಲ್ಲಾ ಪಂಚಾಯತ್ ಇದಿಷ್ಟು ರೆಕಾರ್ಡ್ಸ್ ನಾವು ಸಿಇಒ ಮೇಡಮ್ ಕೊಟ್ವಿ. ಅವ್ರು ಮತ್ತೆ ತಾಲೂಕ್ ಪಂಚಾಯತಿಗೆ ಬರೆದ್ರು. ತಾಲೂಕ್ ಪಂಚಾಯತಿಯವರು ಒಂದೇ ಒಂದ್ಸತಿ ಬಂದಿದ್ರು ಪಂಚಾಯತಿ ಆಫೀಸ್ಗೆ, ಮತ್ತೆ ವಾಪಸ್ ಹೋದ್ರು. ಇಲ್ಲಿವರೆಗೂ ಏನೂ ಆಗ್ಲಿಲ್ಲ. ಓಕೆ, ನೀವು ಮಾಡೋ ಪ್ರಯತ್ನ ಎಲ್ಲವನ್ನ ಮಾಡಿದ್ದೀರಾ, ಆದ್ರೆ ಯಾವುದೇ ರೀತಿಯಾದಂತಹ ಫಲ ಸಿಕ್ಕಿಲ್ಲ. ಈಗೇನಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಈ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು ಅಂದ್ರೆ ಮಂತ್ರಿಯಾದವರು ಇದಕ್ಕೆ ಗಮನ ಕೊಡಬೇಕು, ಜವಾಬ್ದಾರಿ ತಗೋಬೇಕು ಅಂತ. ಎಸ್ ಸರ್, ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಒಂದು ಗ್ರಾಮ ಹಳ್ಳಿ ಅಂತ ಅಂದಾಗ, ಅದರ ಅಭಿವೃದ್ಧಿ ಅಂತ ಅಂದಾಗ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತರುತ್ತೆ, ಕೋಟಿ ಕೋಟಿ ಹಣ ಕೂಡ ರಿಲೀಸ್ ಆಗುತ್ತೆ. ಆದ್ರೆ ಆ ಹಣ ನಿಜಕ್ಕೂ ಅಲ್ಲಿನ ಒಂದು ಅಭಿವೃದ್ಧಿಗೆ ವಿನಿಯೋಗ ಆಗ್ತಾ ಇದೆಯಾ ಅಂತ ನೋಡಿದ್ರೆ ಮ್ಯಾಕ್ಸಿಮಮ್ ಗ್ರಾಮ ಪಂಚಾಯಿತಿಗಳಲ್ಲಿ ಇದೇ ರೀತಿಯಾದಂತಹ ಅವ್ಯವಹಾರಗಳು ನಡೀತಾ ಇದೆ. ಇವತ್ತು ನಾವು ಮಂಟಪ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂತಹ ಅವ್ಯವಹಾರದ ಬಗ್ಗೆ, ಜೊತೆಗೆ ಅಲ್ಲಿ ಪಿಡಿಒ ಆಗಿರುವಂತಹ ಗಿರಿಯಪ್ಪ ಅವರ ಈ ಹಿಂದಿನ ಅವ್ಯವಹಾರ, ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಇವತ್ತು ನಾವು ಮಾತಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಕೂಡ ಕ್ಯಾರೆ ಅಂತಿಲ್ಲ, ಗಂಭೀರವಾಗಿ ತಗೊಂಡಿಲ್ಲ. ಕೋಟಿ ಕೋಟಿ, ನೂರಾರು ಕೋಟಿ ಅವ್ಯವಹಾರಗಳು ನಡೆದಾಗ ಇದನ್ನ ಗಂಭೀರವಾಗಿ ತಗೋಬೇಕು. ಅಲ್ಲಿ IAS ಅಧಿಕಾರಿಯೊಬ್ರು ವರದಿ ಕೊಡ್ತಾರೆ, ಆ ವರದಿಯ ಮೂಲಕ ಆ ಗಿರಿಯಪ್ಪ ಅನ್ನೋ ವ್ಯಕ್ತಿಯನ್ನ ಅಮಾನತು ಮಾಡ್ಲಾಗತ್ತೆ. ಆದ್ರೂ ಆ ವ್ಯಕ್ತಿ ಮತ್ತೆ ಅದೇ ಜಾಗಕ್ಕೆ ಒಂದು ಪ್ರಮೋಷನ್ ಸಮೇತ ಬಂದು ಕೂರ್ತಾರೆ ಅಂದ್ರೆ ಎಷ್ಟು ದೊಡ್ಡ ಮಟ್ಟದ ಶಕ್ತಿ ಹಾಗಾದ್ರೆ ಗಿರಿಯಪ್ಪನಂತವರ ಹಿಂದೆ ವರ್ಕ್ ಆಗ್ತಿರ್ಬೇಡ. ಇವೆಲ್ಲದರ ಬಗ್ಗೆಯೂ ಕೂಡ ಒಂದು ಸೂಕ್ತವಾದ ತನಿಖೆ ಆಗಬೇಕು. ಗ್ರಾಮಗಳ ಅಭಿವೃದ್ಧಿ ಅಂತ ಬಂದಾಗ PDO ಪಾತ್ರ ತುಂಬಾ ದೊಡ್ಡದಾಗಿರುತ್ತೆ. ಹಾಗಾಗಿ ಒಬ್ಬ ಕ್ಲೀನ್ ಹ್ಯಾಂಡ್ ಅಧಿಕಾರಿ ನಮಗೆ ಬೇಕು ಅಂತ ಮಂಟಪ ಗ್ರಾಮ ಪಂಚಾಯಿತಿಯವರು ಕೇಳ್ತಾ ಇದ್ದಾರೆ. ಇದೇ ರೀತಿ ಬಹುತೇಕ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಸಮಸ್ಯೆ ಇದೆ. ಇವೆಲ್ಲದರ ಬಗ್ಗೆ ಸಚಿವರು ಗಮನ ತಗೋಬೇಕು. ಈಗ ಇವರೇ ಹೇಳೋ ಪ್ರಕಾರ HK ಪಾಟೀಲ್ ಅವರು ಇದರ ಬಗ್ಗೆ ಹೆಚ್ಚಿನ ಗಮನವನ್ನ ತಗೊಂಡು ಈ ಒಂದು ವಿಚಾರವನ್ನ ಗಂಭೀರವಾಗಿ ತಗೊಂಡು ತನಿಖೆಗೆ ಆದೇಶವನ್ನ ಕೊಡಬೇಕು ಅನ್ನೋದು ಈ ಜನರ ಒತ್ತಾಯ. ನಮಸ್ಕಾರ.